ಒಂದೇ ಒಂದು ಮಳೆಗೆ ಬೆಂಗಳೂರು ಮುಳುಗಿದೆ. ಪೂರ್ವ ಮುಂಗಾರಿನ ಹೊಡೆತಕ್ಕೆ ಸಿಲಿಕಾನ್ ಸಿಟಿ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ವರುಣನ ಆರ್ಭಟ ಸಾಲು ಸಾಲು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಮಳೆಯಿಂದ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ, ಸಂಚಾರಕ್ಕೆ ಅಡ್ಡಿ ಆಗ್ತಿದೆ. ಅಧಿಕಾರಿಗಳು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಏನೂ ಮಾಡಿಲ್ಲ. ಈ ರೋಡ್ಗಳಿಗೆ ಟಾರ್ ಇಲ್ಲ. ಇವರು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಏನು ಇಂಟ್ರೆಸ್ಟ್ ಇಲ್ಲ, ಅವ್ರು ಜಗಳ ಮಾಡ್ಕೊಂಡಿದ್ದಾರೆ. ಮುಳುಗಿದ ರಸ್ತೆಗಳು, ಮನೆಗಳಿಗೆ ನುಗ್ಗಿದ ನೀರು, ವಾಹನಗಳ ಮೇಲೆ ಬಿದ್ದ ಬೃಹತ್ ಮರ. ಸಿಲಿಕಾನ್ ಸಿಟಿಯಲ್ಲಿ ಎಲ್ಲಿ ನೋಡಿದರೂ ಮಳೆ ಅವಾಂತರಗಳೇ. ಮಳೆಗೆ ಬೆಂಗಳೂರಿಗರು ಅಕ್ಷರಶಃ ಹೈರಾಣಾಗಿ ಹೋಗಿದ್ದಾರೆ. ವರುಣಾರ್ಭಟಕ್ಕೆ ನಲುಗಿದ ಸಿಲಿಕಾನ್ ಸಿಟಿ. ಮಳೆಗೆ ಬ್ರಾಂಡ್ ಬೆಂಗಳೂರು ಬರ್ಬಾದ್. ಮಳೆ, ರಣಚಂಡಿ ಮಳೆ. ಈ ಪೂರ್ವ ಮುಂಗಾರು ಮಳೆಗೆ ಬೆಂಗಳೂರು ಜನರು ಅಕ್ಷರಶಃ ನೊಂದಿದ್ದಾರೆ. ಒಂದೇ ಒಂದು ಮಳೆಗೆ ಸಿಲಿಕಾನ್ ಸಿಟಿ, ಐಟಿ ಸಿಟಿ ಬೆತ್ತಲಾಗಿದೆ. ವಿಶ್ವಮಟ್ಟಕ್ಕೆ ಮಳೆ ನಿರ್ವಹಣೆ ಮಾಡದೆ ಎಕ್ಸ್ಪೋಸ್ ಆಗಿದೆ. ಭಾರೀ ಮಳೆಗೆ ಕೋಡಿ ಬಿದ್ದ ಮಡಿವಾಳ ಕೆರೆ. ವರುಣಾರ್ಭಟಕ್ಕೆ ಮಡಿವಾಳ ಕೆರೆಗೆ ಕೋಡಿ ಬಿದ್ದು ವಸತಿ ಪ್ರದೇಶಕ್ಕೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಯಿತು. ಅಂಡರ್ ಪಾಸ್ನಲ್ಲೂ ನೀರು ನಿಂತಿದ್ದರಿಂದ ಸವಾರರು ಪರದಾಡಿದ್ರು. ಸಾಯಿ ಲೇಔಟ್ನ ದಶದಿಕ್ಕುಗಳಲ್ಲಿ ನೀರು. ಹೌದು, ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಸಾಯಿ ಲೇಔಟ್ ಸಂಪೂರ್ಣ ಜಲಾವೃತವಾಗಿದೆ. ಮನೆಯಿಂದ ಹೊರಬರಲಾಗದ ನಿವಾಸಿಗಳು ವಿಲವಿಲ ಅಂತ ಒದ್ದಾಡುತ್ತಿದ್ದಾರೆ. ಜೆಸಿಬಿ ಮೂಲಕ ಆಹಾರ, ನೀರು ಪೂರೈಕೆ. ಅನ್ನ ನೀರಿಲ್ಲದೆ ಸಾಯಿ ಲೇಔಟ್ನ ನಿವಾಸಿಗಳು ನರಳಾಡುತ್ತಿದ್ದರು. ಬಿಬಿಎಂಪಿ ಅಧಿಕಾರಿಗಳು ಜೆಸಿಬಿ ಮೂಲಕ ಆಹಾರ ಪೊಟ್ಟಣ, ನೀರು ಪೂರೈಕೆ ಮಾಡಿದ್ದಾರೆ. ಇನ್ನು ಟ್ರೈನ್ ಹೋದ್ಮೇಲೆ ಟಿಕೆಟ್ ತೆಗೆದುಕೊಳ್ಳುವ ಅಧಿಕಾರಿಗಳು ಇದೀಗ ಸಾಯಿ ಲೇಔಟ್ನ ಮೋರಿ ಹೂಳೆತ್ತಲು ಜೆಸಿಬಿ ಫೀಲ್ಡಿಗಿಳಿಸಿದ್ರು. ಸೊಂಟದ ಮಟ್ಟಕ್ಕೆ ನಿಂತ ನೀರನ್ನ ಮೋರಿ ಅಗೆದು ಬಿಟ್ಟಿದ್ದಾರೆ. ಸಾಯಿ ಮಂದಿರ ಸಂಪೂರ್ಣ ಮುಳುಗಡೆ. ಸಾಯಿ ಲೇಔಟ್ ಅಲ್ಲಿ ಪ್ರವಾಹದ ಪರಿಸ್ಥಿತಿ ಈಗಲೂ ಕೂಡ ಹೆಚ್ಚಾಗ್ತಾನೆ ಇದೆ. ಈಗಾಗಲೇ ಇಲ್ಲಿರುವಂತಹ ಮನೆಗಳು ಕಂಪ್ಲೀಟ್ ಆಗಿ ಜಲಾವೃತಗೊಂಡಿದ್ರೆ, ಇಲ್ಲಿರುವಂತಹ ದೇವಸ್ಥಾನ ಕೂಡ ಇದನ್ನು ಹೊರತುಪಡಿಸಿಲ್ಲ. ಇಲ್ಲಿರುವಂತಹ ದೇವಸ್ಥಾನ ನೋಡ್ತಾ ಇದೀವಿ, ಸಾಯಿ ಮಂದಿರ. ಆ ಸಾಯಿ ಮಂದಿರದ ಒಳಭಾಗದಲ್ಲಿ ಕೂಡ ಕಂಪ್ಲೀಟ್ ಆಗಿ ಗರ್ಭಗುಡಿಯವರೆಗೂ ಕೂಡ ನೀರು ತುಂಬಿಕೊಂಡಿರುವಂತಹ ಕಾರಣಕ್ಕಾಗಿ ಕಳೆದ 2 ದಿನಗಳಿಂದ ದೇವಸ್ಥಾನದ ಬಾಗಿಲನ್ನು ಕಂಪ್ಲೀಟ್ ಆಗಿ ಮುಚ್ಚಾಕಲಾಗಿದೆ. ಜೊತೆಗೆ ಇಲ್ಲಿರುವಂತಹ ನೋಡಿ ಏನು ಹುಂಡಿ ಇದೆ, ಆ ಹಣ ಹಾಕುವಂತ ಹುಂಡಿ ಕೂಡ ಈಗ ನೀರಿನಲ್ಲಿ ಜಲಾವೃತ ಆಗಿರುವಂತದ್ದು. ಅದರಂತ ದುಡ್ಡು ಕೂಡ ಹೋಗ್ಬಿಟ್ಟಿದೆ. ದೇವರಿಗೆ ಕೂಡ ಪೂಜೆ ಕೂಡ ಇವತ್ತಿನ ದಿನ ಆಗಿಲ್ಲ. ಯಾಕಂದ್ರೆ ಮಳೆ ನೀರು ಕಂಪ್ಲೀಟ್ ಆಗಿ ಒಳಗಡೆ ಹೋಗಿರುವಂತಹ ಕಾರಣಕ್ಕಾಗಿ ದೇವರ ಗಂಟೆ ಕೂಡ ಈಗ ಶಬ್ದವಾಗಿಲ್ಲ. ಇಲ್ಲಿರುವಂತಹ ಸಾರ್ವಜನಿಕರಿಗೆ ಒಂದು ಕಡೆ ಮನೆ ಉಳಿಸಿಕೊಳ್ಳುವಂತಹ ಒಂದು ಪರದಾಡ್ತಾ ಇದ್ರೆ, ಮತ್ತೊಂದು ಕಡೆ ದೇವಸ್ಥಾನದ ಕೂಡ ಒಂದು ಆತಂಕ ಕೂಡ ಇದೆ. ಯಾಕಂದ್ರೆ ದೇವಸ್ಥಾನದಲ್ಲಿ ನಿತ್ಯವೂ ಕೂಡ ಪೂಜಾ ಕೈಂಕರ್ಯಗಳು ಕೂಡ ನಡೀತಾ ಇರಬೇಕು. ಆದ್ರೆ ಇಡೀ ದೇವಸ್ಥಾನದಲ್ಲಿ ರಾಜಕಾಲುವೆ ಒಂದು ಕೊಚ್ಚೆ ನೀರು ಕಂಪ್ಲೀಟ್ ಆಗಿ ತುಂಬಿಕೊಂಡಿರುವಂತಹ ಕಾರಣಕ್ಕಾಗಿ ಮತ್ತೆ ಶುದ್ಧೀಕರಣ ಕಾರ್ಯ ಕೂಡ ನಡಿಬೇಕಾಗತ್ತೆ. ಏನು ಸಾಯಿ ಲೇಔಟ್ ಅಲ್ಲಿ ಇರುವಂತಹ ಪರಿಸ್ಥಿತಿ ಇದು. ದೇವಸ್ಥಾನದ ಒಳಗಡೆ ಮತ್ತೆ ಹೊರಗಡೆ ಎಲ್ಲವೂ ಕೂಡ ಮಳೆ ನೀರಿನಿಂದ ತುಂಬಿಕೊಂಡಿರುವಂತಹ ಕಾರಣಕ್ಕಾಗಿ ಸಾಯಿ ಲೇಔಟ್ ಕೆಲ ನಿವಾಸಿಗಳು ಗಂಟು ಮೂಟೆ ಸಮೇತ ಮನೆ ಖಾಲಿ ಮಾಡುತ್ತಿದ್ದಾರೆ. ಇದರ ನಡುವೆ ಮಳೆ ನೀರಲ್ಲಿ ಹಾವೊಂದು ಕಾಣಿಸಿಕೊಂಡಿತು. ಬಳಿಕ ರಕ್ಷಣೆ ಮಾಡಲಾಗಿದೆ. ಇನ್ನು ಯುವಕನೊಬ್ಬ ಎದೆಮಟ್ಟದ ನೀರಲ್ಲಿ ಥರ್ಮಕೋಲ್ ಮೇಲೆ ನಿಂತು ತಿರುಗಾಡಿದ್ದಾನೆ. ಕಳೆದ 3 ದಿನಗಳಿಂದ ಹೊರಬರಲಾಗದೆ ಸಿಲುಕಿರುವ ಸಾಯಿ ಲೇಔಟ್ ಜನರು ಇದಕ್ಕೊಂದು ಶಾಶ್ವತ ಪರಿಹಾರ ಒದಗಿಸಿಕೊಡುವಂತೆ ಮನವಿ ಮಾಡಿಕೊಂಡ್ರು. ಬಂದಾಗ ಏನ್ ಮಾಡ್ತಾರೆ, ಮಾಡಿಸ್ತೀರಾ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ತಿರ್ಗಿ ಏನ್ ಮಾಡ್ತಾರೆ, 2 ದಿವಸ ನೀರೆಲ್ಲ ಖಾಲಿ ಆದ್ಮೇಲೆ ಸುಮ್ಮನೆ ಇರ್ತಾರೆ. ತಿರ್ಗಾ ಬರೋ ವರ್ಷ ಏನ್ ಮಾಡ್ತಾರೆ, ನೀರು ಇದೇ ತರನೇ ಪ್ರಾಬ್ಲಮ್ ತುಂಬ್ಕೊಂತೈತೆ. ಜನಗಳಿಗೆಲ್ಲ ತೊಂದರೆ ಆಗ್ತಾ ಇದೆ. ಬೆಳ್ಳಂದೂರು ಕೆರೆಗೆ ಡ್ರೈನೇಜ್ ವಾಟರ್. ಮಣ್ಣಿನ ಗೋಡೆ ಒಡೆದ ಬಿಬಿಎಂಪಿ. ಇನ್ನು ಸಿಲ್ಕ್ ಬೋರ್ಡ್ ಬಳಿಯ ರಾಜಕಾಲುವೆಗೆ ಬಂದು ಸೇರುವ 7 ಊರಿನ ನೀರು ಓವರ್ಫ್ಲೋ ಆಗಿ ಸುತ್ತಮುತ್ತಲಿನ ಭಾಗ ಜಲಾವೃತಗೊಂಡಿತ್ತು. ಹೀಗಾಗಿ ಮಳೆ ನೀರು ಹೋಗಲು ಬೆಳ್ಳಂದೂರು ಕೆರೆಗೆ ಕಟ್ಟಲಾಗಿದ್ದ ಮಣ್ಣಿನ ಗೋಡೆಯನ್ನ ಒಡೆಯಲಾಯಿತು. ಇಂಜಿನಿಯರ್ಸ್ ಎಲ್ಲ ಬಂದು ನೋಡಿ ಬಂಡು ಸಮಸ್ಯೆ ಆಗ್ತಾ ಇದೆ ಅಂದ್ಮೇಲೆ ಬಂಡು ಈಗ ಒಡೆದಾಕದ್ಮೇಲೆ ಈಗ ಸರಾಗವಾಗಿ ಹೋಗ್ತಾ ಇದೆ. ಇಲ್ಲಾಂದ್ರೆ ನಮ್ಗೆ ಕೋರಮಂಗಲದಲ್ಲಿ ಒಂಚೂರು ಸಮಸ್ಯೆನೇ ಆಗ್ತಿರ್ಲಿಲ್ಲ. ಅದರಿಂದ ಇವತ್ತು ಈಗ ಬೆಳ್ಳಂದೂರು ಕೆರೆಗೆ ಗಲೀಜು ನೀರು ಹೋಗಬಾರ್ದು. ಆದರೆ ಮಳೆ ಬಂದಂತ ಸಂದರ್ಭದಲ್ಲಿ ಮಳೆ ನೀರು ಹೋಗೋ ವ್ಯವಸ್ಥೆ ಮಾಡಬೇಕು, ಗೇಟ್ ಇಟ್ಕೋಬೇಕು ಅವರು.
ಇನ್ನು 7 ದಿನ ಬೆಂಗಳೂರಿಗೆ ಮಳೆ ಅಲರ್ಟ್. ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಮುಂದಿನ 7 ದಿನ ಭಾರೀ ಮಳೆ ಆಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇಂದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ನಾಳೆ ಮಾಡರೇಟ್ ರೇನ್ ಇರುವ ಸಾಧ್ಯತೆ ಇದೆ. ಸ್ವಲ್ಪ 1-2 ದಿನ ರೇನ್ಫಾಲ್ ಆಕ್ಟಿವಿಟಿ ಕಡಿಮೆ ಆಗಿ ಬರುವ ಸಾಧ್ಯತೆ ಇದೆ. ಬಟ್ ಟೋಟಲಿ ಡ್ರೈ ಸಾಧ್ಯತೆ ಇರಲ್ಲ ಸರ್. ರೇನ್ಫಾಲ್ ಆಕ್ಟಿವಿಟೀಸ್ ಇರುತ್ತೆ. ಫಾರ್ ದ ನೆಕ್ಸ್ಟ್ 7 days ದೇರ್ ವಿಲ್ ಬಿ ರೇನ್ಫಾಲ್ ಇಸ್ ಎಕ್ಸ್ಪೆಕ್ಟೆಡ್. ಪ್ರಾಣಮಳೆಗೆ ಗ್ರೇಟರ್ ಬೆಂಗಳೂರು ಅಧ್ವಾನ ಆಗಿದೆ. ಜನ ಕಣ್ಣೀರ ಹೊಳೆ ಹರಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದೇ ಒಂದು ಮಳೆಗೆ ಬೆಂಗಳೂರು ಮುಳುಗಿದೆ. ಪೂರ್ವ ಮುಂಗಾರಿನ ಹೊಡೆತಕ್ಕೆ ಸಿಲಿಕಾನ್ ಸಿಟಿ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ವರುಣನ ಆರ್ಭಟ ಸಾಲು ಸಾಲು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಮಳೆಯಿಂದ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಸಂಚಾರಕ್ಕೆ ಅಡ್ಡಿ ಆಗ್ತಿದೆ. ಅಧಿಕಾರಿಗಳು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಏನು ಮಾಡಿಲ್ಲ. ಈ ರೋಡ್ಗಳಿಗೆ ಟಾರ್ ಇಲ್ಲ. ಇವರು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವ್ರು ಏನು ಇಂಟ್ರೆಸ್ಟ್ ಇಲ್ಲ, ಅವ್ರು ಜಗಳ ಮಾಡ್ಕೊಂಡಿದ್ದಾರೆ. ಮುಳುಗಿದ ರಸ್ತೆಗಳು, ಮನೆಗಳಿಗೆ ನುಗ್ಗಿದ ನೀರು, ವಾಹನಗಳ ಮೇಲೆ ಬಿದ್ದ ಬೃಹತ್ ಮರ. ಸಿಲಿಕಾನ್ ಸಿಟಿಯಲ್ಲಿ ಎಲ್ಲಿ ನೋಡಿದರೂ ಮಳೆ ಅವಾಂತರಗಳೇ. ಮಳೆಗೆ ಬೆಂಗಳೂರಿಗರು ಅಕ್ಷರಶಃ ಹೈರಾಣಾಗಿ ಹೋಗಿದ್ದಾರೆ. ವರುಣಾರ್ಭಟಕ್ಕೆ ನಲುಗಿದ ಸಿಲಿಕಾನ್ ಸಿಟಿ. ಮಳೆಗೆ ಬ್ರಾಂಡ್ ಬೆಂಗಳೂರು ಬರ್ಬಾದ್. ಮಳೆ, ರಣಚಂಡಿ ಮಳೆ. ಈ ಪೂರ್ವ ಮುಂಗಾರು ಮಳೆಗೆ ಬೆಂಗಳೂರು ಜನರು ಅಕ್ಷರಶಃ ನೊಂದಿದ್ದಾರೆ. ಒಂದೇ ಒಂದು ಮಳೆಗೆ ಸಿಲಿಕಾನ್ ಸಿಟಿ, ಐಟಿ ಸಿಟಿ ಬೆತ್ತಲಾಗಿದೆ. ವಿಶ್ವಮಟ್ಟಕ್ಕೆ ಮಳೆ ನಿರ್ವಹಣೆ ಮಾಡದೆ ಎಕ್ಸ್ಪೋಸ್ ಆಗಿದೆ. ಭಾರೀ ಮಳೆಗೆ ಕೋಡಿ ಬಿದ್ದ ಮಡಿವಾಳ ಕೆರೆ. ವರುಣಾರ್ಭಟಕ್ಕೆ ಮಡಿವಾಳ ಕೆರೆಗೆ ಕೋಡಿ ಬಿದ್ದು ವಸತಿ ಪ್ರದೇಶಕ್ಕೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಯಿತು. ಅಂಡರ್ ಪಾಸ್ನಲ್ಲೂ ನೀರು ನಿಂತಿದ್ದರಿಂದ ಸವಾರರು ಪರದಾಡಿದ್ರು. ಸಾಯಿ ಲೇಔಟ್ನ ದಶದಿಕ್ಕುಗಳಲ್ಲಿ ನೀರು. ಹೌದು, ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಸಾಯಿ ಲೇಔಟ್ ಸಂಪೂರ್ಣ ಜಲಾವೃತವಾಗಿದೆ. ಮನೆಯಿಂದ ಹೊರಬರಲಾಗದ ನಿವಾಸಿಗಳು ವಿಲವಿಲ ಅಂತ ಒದ್ದಾಡುತ್ತಿದ್ದಾರೆ. ಜೆಸಿಬಿ ಮೂಲಕ ಆಹಾರ, ನೀರು ಪೂರೈಕೆ. ಅನ್ನ ನೀರಿಲ್ಲದೆ ಸಾಯಿ ಲೇಔಟ್ನ ನಿವಾಸಿಗಳು ನರಳಾಡುತ್ತಿದ್ದರು. ಬಿಬಿಎಂಪಿ ಅಧಿಕಾರಿಗಳು ಜೆಸಿಬಿ ಮೂಲಕ ಆಹಾರ ಪೊಟ್ಟಣ, ನೀರು ಪೂರೈಕೆ ಮಾಡಿದ್ದಾರೆ. ಇನ್ನು ಟ್ರೈನ್ ಹೋದ್ಮೇಲೆ ಟಿಕೆಟ್ ತೆಗೆದುಕೊಳ್ಳುವ ಅಧಿಕಾರಿಗಳು ಇದೀಗ ಸಾಯಿ ಲೇಔಟ್ನ ಮೋರಿ ಹೂಳೆತ್ತಲು ಜೆಸಿಬಿ ಫೀಲ್ಡಿಗಿಳಿಸಿದ್ರು. ಸೊಂಟದ ಮಟ್ಟಕ್ಕೆ ನಿಂತ ನೀರನ್ನ ಮೋರಿ ಅಗೆದು ಬಿಟ್ಟಿದ್ದಾರೆ. ಸಾಯಿ ಮಂದಿರ ಸಂಪೂರ್ಣ ಮುಳುಗಡೆ. ಸಾಯಿ ಲೇಔಟ್ ಅಲ್ಲಿ ಪ್ರವಾಹದ ಪರಿಸ್ಥಿತಿ ಈಗಲೂ ಕೂಡ ಹೆಚ್ಚಾಗ್ತಾನೆ ಇದೆ. ಈಗಾಗಲೇ ಇಲ್ಲಿರುವಂತಹ ಮನೆಗಳು ಕಂಪ್ಲೀಟ್ ಆಗಿ ಜಲಾವೃತಗೊಂಡಿದ್ರೆ ಇಲ್ಲಿರುವಂತಹ ದೇವಸ್ಥಾನ ಕೂಡ ಇದನ್ನು ಹೊರತುಪಡಿಸಿಲ್ಲ. ಇಲ್ಲಿರುವಂತಹ ದೇವಸ್ಥಾನ ನೋಡ್ತಾ ಇದೀವಿ, ಸಾಯಿ ಮಂದಿರ. ಆ ಸಾಯಿ ಮಂದಿರದ ಒಳಭಾಗದಲ್ಲಿ ಕೂಡ ಕಂಪ್ಲೀಟ್ ಆಗಿ ಗರ್ಭಗುಡಿಯವರೆಗೂ ಕೂಡ ನೀರು ತುಂಬಿಕೊಂಡಿರುವಂತಹ ಕಾರಣಕ್ಕಾಗಿ ಕಳೆದ 2 ದಿನಗಳಿಂದ ದೇವಸ್ಥಾನದ ಬಾಗಿಲನ್ನ ಕಂಪ್ಲೀಟ್ ಆಗಿ ಮುಚ್ಚಾಕಲಾಗಿದೆ. ಜೊತೆಗೆ ಅಲ್ಲಿರುವಂತಹ ನೋಡಿ, ಅಲ್ಲಿ ಏನು ಹುಂಡಿ ಇದೆ, ಆ ಹಣ ಹಾಕುವಂತ ಹುಂಡಿ ಕೂಡ ಈಗ ನೀರಿನಲ್ಲಿ ಜಲಾವೃತ ಆಗಿರುವಂತದ್ದು. ಅದರಂತ ದುಡ್ಡು ಕೂಡ ಹೋಗ್ಬಿಟ್ಟಿದೆ. ದೇವರಿಗೆ ಕೂಡ ಪೂಜೆ ಕೂಡ ಇವತ್ತಿನ ದಿನ ಆಗಿಲ್ಲ. ಯಾಕಂದ್ರೆ ಮಳೆ ನೀರು ಕಂಪ್ಲೀಟ್ ಆಗಿ ಒಳಗಡೆ ಹೋಗಿರುವಂತಹ ಕಾರಣಕ್ಕಾಗಿ ದೇವರ ಗಂಟೆ ಕೂಡ ಈಗ ಶಬ್ದವಾಗಿಲ್ಲ. ಇಲ್ಲಿರುವಂತಹ ಸಾರ್ವಜನಿಕರಿಗೆ ಒಂದ್ ಕಡೆ ಮನೆ ಉಳಿಸಿಕೊಳ್ಳುವಂತಹ ಒಂದು ಪರದಾಡ್ತಾ ಇದ್ರೆ, ಮತ್ತೊಂದು ಕಡೆ ದೇವಸ್ಥಾನದ ಕೂಡ ಒಂದು ಆತಂಕ ಕೂಡ ಇದೆ. ಯಾಕಂದ್ರೆ ದೇವಸ್ಥಾನದಲ್ಲಿ ನಿತ್ಯವೂ ಕೂಡ ಪೂಜಾ ಕೈಂಕರ್ಯಗಳು ಕೂಡ ನಡೀತಾ ಇರಬೇಕು. ಆದ್ರೆ ಇಡೀ ದೇವಸ್ಥಾನದಲ್ಲಿ ರಾಜಕಾಲುವೆ ಒಂದು ಕೊಚ್ಚೆ ನೀರು ಕಂಪ್ಲೀಟ್ ಆಗಿ ತುಂಬಿಕೊಂಡಿರುವಂತಹ ಕಾರಣಕ್ಕಾಗಿ ಮತ್ತೆ ಶುದ್ಧೀಕರಣ ಕಾರ್ಯ ಕೂಡ ನಡಿಬೇಕಾಗತ್ತೆ. ಏನು ಸಾಯಿ ಲೇಔಟ್ ಅಲ್ಲಿ ಇರುವಂತಹ ಪರಿಸ್ಥಿತಿ ಇದು. ದೇವಸ್ಥಾನದ ಒಳಗಡೆ ಮತ್ತೆ ಹೊರಗಡೆ ಎಲ್ಲವೂ ಕೂಡ ಮಳೆ ನೀರಿನಿಂದ ತುಂಬಿಕೊಂಡಿರುವಂತಹ ಕಾರಣಕ್ಕಾಗಿ ಸಾಯಿ ಲೇಔಟ್ ಕೆಲ ನಿವಾಸಿಗಳು ಗಂಟು ಮೂಟೆ ಸಮೇತ ಮನೆ ಖಾಲಿ ಮಾಡುತ್ತಿದ್ದಾರೆ. ಇದರ ನಡುವೆ ಮಳೆ ನೀರಲ್ಲಿ ಹಾವೊಂದು ಕಾಣಿಸಿಕೊಂಡಿತು. ಬಳಿಕ ರಕ್ಷಣೆ ಮಾಡಲಾಗಿದೆ. ಇನ್ನು ಯುವಕನೊಬ್ಬ ಎದೆಮಟ್ಟದ ನೀರಲ್ಲಿ ಥರ್ಮಕೋಲ್ ಮೇಲೆ ನಿಂತು ತಿರುಗಾಡಿದ್ದಾನೆ.
ಕಳೆದ 3 ದಿನಗಳಿಂದ ಹೊರಬರಲಾಗದೆ ಸಿಲುಕಿರುವ ಸಾಯಿ ಲೇಔಟ್ ಜನರು ಇದಕ್ಕೊಂದು ಶಾಶ್ವತ ಪರಿಹಾರ ಒದಗಿಸಿಕೊಡುವಂತೆ ಮನವಿ ಮಾಡಿಕೊಂಡ್ರು. ಬಂದಾಗ ಏನ್ ಮಾಡ್ತಾರೆ ಮಾಡಿಸ್ತೀರಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ತಿರ್ಗಿ ಏನ್ ಮಾಡ್ತಾರೆ 2 ದಿವಸ ನೀರೆಲ್ಲ ಖಾಲಿ ಆದ್ಮೇಲೆ ಸುಮ್ಮನೆ ಇರ್ತಾರೆ. ತಿರ್ಗಾ ಬರೋ ವರ್ಷ ಏನ್ ಮಾಡ್ತಾರೆ ನೀರು ಇದೇ ತರನೇ ಪ್ರಾಬ್ಲಮ್ ತುಂಬ್ಕೊಂತೈತೆ, ಜನಗಳಿಗೆಲ್ಲ ತೊಂದರೆ ಆಗ್ತಾ ಇದೆ. ಬೆಳ್ಳಂದೂರು ಕೆರೆಗೆ ಡ್ರೈನೇಜ್ ವಾಟರ್, ಮಣ್ಣಿನ ಗೋಡೆ ಒಡೆದ ಬಿಬಿಎಂಪಿ. ಇನ್ನು ಸಿಲ್ಕ್ ಬೋರ್ಡ್ ಬಳಿಯ ರಾಜಕಾಲುವೆಗೆ ಬಂದು ಸೇರುವ 7 ಊರಿನ ನೀರು ಓವರ್ಫ್ಲೋ ಆಗಿ ಸುತ್ತಮುತ್ತಲಿನ ಭಾಗ ಜಲಾವೃತಗೊಂಡಿತ್ತು. ಹೀಗಾಗಿ ಮಳೆ ನೀರು ಹೋಗಲು ಬೆಳ್ಳಂದೂರು ಕೆರೆಗೆ ಕಟ್ಟಲಾಗಿದ್ದ ಮಣ್ಣಿನ ಗೋಡೆಯನ್ನ ಒಡೆಯಲಾಯಿತು. ಇಂಜಿನಿಯರ್ಸ್ ಎಲ್ಲ ಬಂದು ನೋಡಿ ಬಂಡು ಇದೇ ಸಮಸ್ಯೆ ಆಗ್ತಾ ಇದೆ ಅಂದಮೇಲೆ ಬಂಡು ಈಗ ಒಡೆದಾಕದ ಮೇಲೆ ಈಗ ಸರಾಗವಾಗಿ ಹೋಗ್ತಾ ಇದೆ. ಇಲ್ಲಾಂದ್ರೆ ನಮಗೆ ಕೋರಮಂಗಲದಲ್ಲಿ ಒಂಚೂರು ಸಮಸ್ಯೆನೇ ಆಗ್ತಿರ್ಲಿಲ್ಲ. ಅದರಿಂದ ಇವತ್ತು ಈಗ ಬೆಳ್ಳಂದೂರು ಕೆರೆಗೆ ಗಲೀಜು ನೀರು ಹೋಗಬಾರ್ದು. ಆದರೆ ಮಳೆ ಬಂದಂತ ಸಂದರ್ಭದಲ್ಲಿ ಮಳೆ ನೀರು ಹೋಗೋ ವ್ಯವಸ್ಥೆ ಮಾಡಬೇಕು, ಗೇಟ್ ಇಟ್ಕೋಬೇಕು ಅವರು. ಇನ್ನು 7 ದಿನ ಬೆಂಗಳೂರಿಗೆ ಮಳೆ ಅಲರ್ಟ್. ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಮುಂದಿನ 7 ದಿನ ಭಾರೀ ಮಳೆ ಆಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇಂದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ನಾಳೆ ಮಾಡರೇಟ್ ರೇನ್ ಇರುವ ಸಾಧ್ಯತೆ ಇದೆ. ಸ್ವಲ್ಪ 1-2 ದಿನ ರೇನ್ಫಾಲ್ ಆಕ್ಟಿವಿಟಿ ಕಡಿಮೆ ಆಗಿ ಬರುವ ಸಾಧ್ಯತೆ ಇದೆ. ಬಟ್ ಟೋಟಲಿ ಡ್ರೈ ಸಾಧ್ಯತೆ ಡ್ರೈ ಇರಲ್ಲ ಸರ್. ರೇನ್ಫಾಲ್ ಆಕ್ಟಿವಿಟೀಸ್ ಇರುತ್ತೆ. ಫಾರ್ ದ ನೆಕ್ಸ್ಟ್ 7 days ದೇರ್ ವಿಲ್ ಬಿ ರೇನ್ಫಾಲ್ ಇಸ್ ಎಕ್ಸ್ಪೆಕ್ಟೆಡ್. ರಣಮಳೆಗೆ ಗ್ರೇಟರ್ ಬೆಂಗಳೂರು ಅಧ್ವಾನ ಆಗಿದೆ. ಜನ ಕಣ್ಣೀರ ಹೊಳೆ ಹರಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಕನ್ನಡ.